ಬೆಂಗಳೂರಿನಲ್ಲಿ ತೇಜಸ್ವಿ ಸೂರ್ಯ 1,00,000 ಮತಗಳ ಲೀಡ್ಗೆ ಸಾಗಿದ್ದಾರೆ. ವಿಚ್ ಮೀನ್ಸ್ ಹಿ ಈಸ್ ಆಲ್ಸೋ ಮೂವಿಂಗ್ ಇನ್ ಟು ದಿ ಝೋನ್ ಆಫ್ ಸೇಫ್ಟಿ ಅಂತ ಕಾಣುತ್ತೆ. ಭಾಳ ಸುಲಭವಾಗಿ ತಾನು ಕೂಡ ಪಾಸ್ ಆಗೋಂಗಿದೆ. ಅವ್ರಿಗೆ 2,00,000 ಚಿಲ್ಲರೆ ಓಟು ಬಂದಿದೆ ಈಗಾಗಲೇ. ಸೌಮ್ಯ ರೆಡ್ಡಿಗೆ 1,00,000 ಚಿಲ್ಲರೆ ಓಟು ಬಂದಿದೆ, ವಿಚ್ ಈಸ್ 50% ಥರ ಅದು. ಸೊ ಭರ್ಜರಿಯಾಗಿ ತೇಜಸ್ವಿ ಸೂರ್ಯ ಲೀಡನ್ನು ಚೆನ್ನಾಗಿ ತೊಗೊಂಡಂಗಿದೆ. 1,00,000 ಮತ ಲೀಡಲ್ಲಿ ಲಕ್ಷಗಳ ಸರದಾರರಿಗಿರೋವಂಥದ್ದು ಹೆಚ್ಚು ಕಡಿಮೆ ಒಂದು 4-5 ಜನ ಇದ್ದಾರೆ. ಅದು ಕುಮಾರಸ್ವಾಮಿ, ಡಾಕ್ಟ್ರು, ರೂರಲ್ನಲ್ಲಿ ಸೂರ್ಯ, ಮತ್ತು ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ ಪೂಜಾರಿ, ಬ್ರಿಜೇಶ್ ಚೌಟ, ಆಮೇಲೆ ಬೆಳಗಾಮು ಇರಬೇಕಲ್ಲ, ಹತ್ತತ್ರ ಬಂದಿದ್ದಾರೆ ಬರ್ತಾ ಇದ್ದಾರೆ ಬೆಳಗಾಂ. ಇವರೆಲ್ಲ ಲಕ್ಷಾಧಿಪತಿಗಳಿದ್ದಂಗಿದ್ದಾರೆ ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ. ಬಟ್ ಈ ದಕ್ಷಿಣದಲ್ಲಿ ಇನ್ನೂ ಕೂಡ 8,000 ಮತ ಆಗಿರೋದು ಸಲ 6-7 ಮತದಾರ ಸರ್. ಈಗ ಆಗಿರೋದು 3 ಲಕ್ಷದ ಮಾತ್ರ. 7-8 ಲಕ್ಷ ವೋಟ್ ಆಗಿರೋದು. ಅದೇ 4 ಲಕ್ಷ ಇನ್ನು 4 ಲಕ್ಷ. ಟ್ರೆಂಡ್ ಕಂಟಿನ್ಯೂ ಆದರೆ ಈವನ್ ಇಫ್ ಇಟ್ ಇಸ್ 60-40 ದೆನ್ ಹಿ ಹ್ಯಾಸ್ ಟು ವಿನ್. ಆಗ 60-40 ಅವ್ರಿಗೆ 60 ಹೋದ್ರೂ ಈ ಕಡೆ ಬಂದ್ರು ಹಂಗಾಗತ್ತದು. ಆಲ್ ರೈಟ್, ಇದು ಕರ್ನಾಟಕದ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ರಾಯಚೂರಿನಲ್ಲಿ 6ನೇ ಸುತ್ತಿನ ಮತ ಎಣಿಕೆಯಲ್ಲಿ 14-15 ಸಾವಿರ ವೋಟ್ ಲೀಡಲ್ಲಿ ಕಾಂಗ್ರೆಸ್ಸೇ ಇದ್ದಂಗಿದೆ. ರಾಯಚೂರಲ್ಲಿ IAS ಆಫೀಸರ್ ಹೋಗಿದ್ದವರು ಅವರು ಕಂಟೆಸ್ಟ್ ಮಾಡಿದ್ದಾರೆ ಅಲ್ಲಿ. ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ಗೆ 72,000 ಲೀಡು ಬಂದಂಗಿದೆ, ವಿಚ್ ಈಸ್ ಎಗೈನ್ ಕಾಂಗ್ರೆಸ್. 8 ಕ್ಷೇತ್ರಗಳ ಪೈಕಿ ಆ 8 ಕ್ಷೇತ್ರಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಒಂದೊಂದಾಗಿ. ಎಗೈನ್ ದೊಡ್ಡ ವ್ಯತ್ಯಾಸ ಬಂದಂಗೆ ಇಲ್ಲ. ಏನಾರು ಅಪ್ಪಿತಪ್ಪಿ ಇಲ್ಲಿ ವ್ಯತ್ಯಾಸ ಆದರೆ ನನ್ನ ಲೆಕ್ಕಾಚಾರದಲ್ಲಿ ಇನ್ನೊಂದು 2 ಸ್ಥಾನಗಳು ಈಚೆ ಆಚೆ ಆಗಬಹುದು ಅಲ್ವಾ? ಈಗ ಅಷ್ಟೊಂದು ಅಬ್ಬರಿಸಿ ಬೊಬ್ಬಿರೋದು 11,000 ಶಿವಮೊಗ್ಗದಲ್ಲಿ ಕೆಲವರಿಗೆ ಕೆಲವು ಆದಮೇಲೆ ಗೊತ್ತಾಗಬೇಕು ಅಂತಿದ್ರೆ ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ಅಲ್ಲ, 2ನೇ ಸಲನೂ ಇದೇ ರೀತಿ ಪ್ರಯೋಗಗಳನ್ನು ಮಾಡೋಕ್ಕೆ ಅದು ಅವ್ರ ಇಷ್ಟ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಅದು ಅವ್ರ ಇಷ್ಟ. ಆಲ್ ರೈಟ್, ದಟ್ ಈಸ್ ನಾಟ್ ಎ ಪಾಯಿಂಟ್ ಆಫ್ ಭಾಳ ಬಿಗ್ ಡಿಸ್ಕಷನ್ಗೇನು ಇವತ್ತಿಗಲ್ಲ. ಅದು ಇನ್ನೊಂದು ದಿನಕ್ಕೆ ಕಾಯ್ದಿರಿಸ್ಕೊಳ್ಳಿ ಅದು ಆ ಸಬ್ಜೆಕ್ಟನ್ನು ಬೇಕಿದ್ದರೆ. ಇಟ್ಸ್ ನಾಟ್ ಎ ಪಾಯಿಂಟ್ ಟು ಬಿ ಡಿಸ್ಕಸ್. ಸೊ ಇದು ಏನಪ್ಪ ಅಂದರೆ ಈಶ್ವರಪ್ಪನವ್ರು ಏನೋ ಡ್ಯಾಮೇಜ್ ಮಾಡಿಬಿಡ್ಬೋದೇನೋ ರಾಘವೇಂದ್ರಗೆ ಅಂತಿತ್ತು. ಬಟ್ BJP ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಆ ರೀತಿಯ ಡ್ಯಾಮೇಜ್ಗಳೇನು ಆಗಲಿಕ್ಕಿಲ್ಲ ಅಲ್ಲಿ ನಮಗೆ ಅಂತ. ಹಾಗಾಗಿ ಈಶ್ವರಪ್ಪನವರು ಡು ನಾಟ್ ರೆಪ್ರೆಸೆಂಟ್ ಎ ಗ್ರೇಟ್ ಬಿಗ್ ಕಮ್ಯುನಿಟಿ ವಿತ್ ಲಾರ್ಜ್ ವೋಟ್ಸ್. ತುಂಬ ಓಟ್ಗಳಿವೆ ಶಿವಮೊಗ್ಗದಲ್ಲಿ ಅವರದ್ದು, ಆ ಕಮ್ಯುನಿಟಿ ಇದು ಅಂಥದ್ದು ಏನಲ್ಲಿ ಇರಲಿಲ್ಲ ಅಲ್ಲಿ. ಏನಿಯೋ ಅದು ಅವರ ಆಲೋಚನೆ, ಅವ್ರ ಲೆಕ್ಕಾಚಾರ.